ತರ ಅನೇಕ ಹಂತಗಳಿದೆ ಡಿಜಿಟೈಸೇಷನ್. ಒಂದು ಪೂರ್ತಿ ಡಿಜಿಟೈಸ್ ನಾವು ಸ್ಟಾರ್ಟ್ ಟು ಎಂಡ್ ಡಿಜಿಟೈಸೇಷನ್ ಇರೋದು. ಕೆಲವು ಬರೀ ಸ್ಟಾರ್ಟ್ ಆದಾಗ ನಾವು ಅಪ್ಲೈ ಮಾಡೋದು ಆನ್ಲೈನ್ ಇರುತ್ತೆ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಆಫೀಸ್ನಲ್ಲಿ ಅದು ಮ್ಯಾನ್ಯಲ್ ಆಗಿ ಮಾಡಿ ನಿಮಗೆ ಮ್ಯಾನ್ಯಲ್ ಆಗಿ ಕೊಡ್ತಾರೆ. ಕೆಲವು ಪ್ರೋಸೆಸ್ ಮ್ಯಾನ್ಯಲ್ ಆಗುತ್ತೆ, ಬಟ್ ಲಾಸ್ಟ್ ಅಲ್ಲಿ ಸರ್ಟಿಫಿಕೇಟ್ಸ್ ಕೊಡೋದು ಡಿಜಿಟೈಸ್ ಇರುತ್ತೆ. ಸೊ ಈ ತರ ಅನೇಕ ಹಂತಗಳಿದೆ. ಈಗ ಸದ್ಯ 138 ಸೇವೆಗಳು ಆನ್ಲೈನ್ ಇದೆ. ಆನ್ಲೈನ್ ಅನ್ನ ನೀವು ಅದೇ ಈ ಸಕಾಲ ವೆಬ್ಸೈಟ್ ಏನಿದೆ ಅದರಲ್ಲಿ ಹೋಗಿ ಅಪ್ಲೈ ಮಾಡಬಹುದು. ನಾರಾಯಣ ಸ್ವಾಮಿ ಅವರು ಚೋಲ್ನಾಟ್ನಹಳ್ಳಿಯಿಂದ. ನಮಸ್ಕಾರ ನಾರಾಯಣ ಸ್ವಾಮಿ ಅವರೇ. ಸರ್ ನಮಸ್ಕಾರ. ಕೇಳಿ ಸರ್ ಪ್ರಶ್ನೆ. ಸರ್ ನಮ್ದು ಪ್ರಶ್ನೆ ಏನಂದ್ರೆ, ಕೆಲವು RTIದಾಗ ಅಪ್ಲೈ ಮಾಡಿದ್ವಿ, BBMP ಆಫೀಸು, DC ಆಫೀಸು, ತಾಲೂಕ್ ಆಫೀಸು. ಆಮೇಲೆ ನಮಸ್ಕಾರ ಸರ್. ಕೇಳಿ ಕೇಳಿ ಮುಂದುವರಿಸಿ ಸರ್. ಈಗ ನಮ್ದು ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಟಿವಿ ನೀವು ಟಿವಿನಲ್ಲಿ ಕೇಳಿಸ್ಕೊಬೇಡಿ, ಮಾತಾಡ್ತಾ ಹೋಗಿ. ಸರ್ ಈಗ RTIದಲ್ಲಿ ನಾವು ಕೆಲವು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದಿರಿ. ಅಪ್ಲೈ ಮಾಡಿರೋಂತ ಇವು ಪೇಪರ್ಸ್ ಏನ್ ಮಾಡ್ತಾರೆ ಅಂದ್ರೆ ಯಾರು ಹುಡ್ಕಕ್ ಹೋಗಲ್ಲ. ಅಪ್ಲಿಕೇಶನ್ ಕೊಟ್ಬಿಟ್ಟು ಬಂದು BBMP ಆಫೀಸು ಮುಂದುವರಿಸಿ ಅಪ್ಲೈ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಏನು ಹುಡ್ಕಕ್ ಹೋಗಲ್ಲ. ಆ ಹುಡುಕಿರೋಂತ ಡಾಕ್ಯುಮೆಂಟ್ಸ್ ಏನ್ ಮಾಡ್ತಾರೆ, ನಾವು ಹಂಗೆ ಕೇಳಿದಾಗ ಏನ್ ಮಾಡ್ತಾರೆ, ಎಂಡಾಸ್ಮೆಂಟ್ ಆಗ್ತಾರೆ, ಬೇರೆ ಏನು ಮಾಡೋದಿಲ್ಲ ಸರ್. DC ಆಫೀಸು, ತಾಲೂಕ್ ಆಫೀಸು, ಆಮೇಲೆ ಕೆಲವು ಸಬ್ ರಿಜಿಸ್ಟರ್ ಆಫೀಸು, ಆಮೇಲೆ BBMP ಆಫೀಸ್ ಅಲ್ಲಿ ಒಂದ್ 10 ಸರಿ ಕೊಟ್ಟಿದ್ದೀನಿ ನಾನು ಕೆಲವು ಡಾಕ್ಯುಮೆಂಟ್ಸ್ ಗೆ. ಆಮೇಲೆ ಈ ಕೊಳಚೆ ನಿರ್ಮೂಲ ಅಂತ ಐತೆ ಸ್ಲಮ್ ಬೋರ್ಡ್, ಹೌದು ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್, ಯಾವ್ದೇ ಏನೇ ಡಾಕ್ಯುಮೆಂಟ್ಸ್ ಕೊಟ್ಟರು ಯಾವ್ದು ರೆಕಾರ್ಡ್ ಕೊಡಲ್ಲ. ಮಾತಾಡ್ರ ಫಸ್ಟ್ ಹೋದ ತಕ್ಷಣ ಈ ತರ ಹಾಕಿದ್ರೆ ಅಪ್ಲೈ ಮಾಡಿದ್ರೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನಾರಾಯಣ ಸ್ವಾಮಿ ನಿಮ್ಮ ಪ್ರಶ್ನೆಯ ಇದು ಸೇವೆಗಳನ್ನು ಯಾವ್ದು ಸಕಾಲ ಅಡಿಗೆ ಬಂತು ಅನ್ನೋ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಎಲ್ಲ ಈ ಆರ್ಗನೈಸೇಷನ್ಸ್ ಅಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಿ, ಬಟ್ ಕೊಟ್ಟಿದ್ರು ಅದು ಯಾವ ಸೇವೆಗೆ ಅದು ಹೇಳಿದ್ರೆ ನಾವು ಸಕಾಲ ಅಡಿಯಲ್ಲಿ ಬರುತ್ತೋ ಇಲ್ವೋ ಅಂತ ಹೇಳ್ಬಹುದು. ಅದೇ ನಾನು ವೀಕ್ಷಕರಲ್ಲಿ ಅದನ್ನ ಮತ್ತೆ ನಾನು ಮನವಿ ಮಾಡ್ಕೊಳ್ತೀನಿ. ಸಕಾಲ ಅಡಿಯಲ್ಲಿ ಬರುವಂತ ಸೇವೆಗಳಿಗೆ ಮಾತ್ರ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಮತ್ತೆ ದೂರು ಸಕಾಲ ಕಾಯ್ದೆ ಅಡಿಯಲ್ಲಿ ನೀವು ನೋಂದಾವಣೆ ಮಾಡಿದ್ರೆ ತುಂಬಾ ಸಂತೋಷ. ಮೈಸೂರಿಂದ ಒಂದು ಕರೆ ಇದೆ. ಹಲೋ ಹಲೋ ಮಧುಸೂದನ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಕೇಳಿ ಪ್ರಶ್ನೆ. ಮೇಡಮ್, ನಮ್ಮ ಅಜ್ಜಿ ಹೆಸರಲ್ಲಿರ್ತಕ್ಕಂಥ ಜಮೀನನ್ನ ನಮ್ಮ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅದು ನಾವು ಸಕಾಲದಲ್ಲಿ ಅರ್ಜಿಯನ್ನ ಕೊಟ್ಟಿದ್ವಿ ಕೊಳ್ಳೇಗಾಲ ತಾಲೂಕು ಇದರಲ್ಲಿ. ಯಾವಾಗ ಅಂತ ನೆನಪಿದೆಯಾ ಸರ್? ಮೇಡಮ್ 6 ತಿಂಗಳು ಮೇಲಾಯ್ತು ಮೇಡಮ್ ನಾವು ಅಪ್ಲಿಕೇಶನ್ ಕೊಟ್ಟು ಅಂದಾಜು. ಓಕೆ. ಆದ್ರೆ ಅದು ನಾವು ಕೊಟ್ಟ ನಂತರ 4 ಜನ ವಿಎಗಳು ಅಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಅಂದ್ರೆ ಬದಲಾವಣೆನೂ ಆಗಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ಆದ್ರೆ ನಮ್ಮ ಒಂದು ಅರ್ಜಿ ಇಲ್ಲಿ ತನಕ ವಿಲೇವಾರಿ ಆಗ್ಲೇ ಇಲ್ಲ. ಇದು ಅನ್ಡಿಸ್ಪ್ಯೂಟೆಡ್ ಕೇಸಾ? ಅಂದ್ರೆ ಕೋರ್ಟ್ ನಲ್ಲಿ ಏನು ಇದಿಲ್ವಾ? ಇಲ್ಲ, ಕೋರ್ಟ್ ಗೀಟದ ಏನೂ ಇಲ್ಲ ಮೇಡಮ್. ಇದು ನಮ್ಮ ಅಜ್ಜಿ ವಿಲ್ ಬರ್ಸಿದ್ರು. ವಿಲ್ ಬರ್ಸಿರೋದನ್ನ ನಾವು ನೇರವಾಗಿ ರಿಜಿಸ್ಟ್ರೇಷನ್ಗೆ ಅಂತ ಇದನ್ನ ಮಾಡ್ಬೋದು ಅಂತ ಅವ್ರು ಹೇಳಿ ಅಪ್ಲಿಕೇಶನ್ ಕೊಟ್ಟಿದೀವಿ. ಅದ್ರ ಬಗ್ಗೆ ಯಾವ್ದೇ ರೀತಿ ಅಂದ್ರೆ ಹೋದಾಗ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿ ಮೇಲೆ ಸೀಲ್ ಎಲ್ಲ ಹಾಕ್ಬಿಟ್ಟು ಡೇಟ್ ಹಾಕ್ಬಿಟ್ಟು ಇವತ್ತಿನ ದಿನ ಬಂದಿದ್ರು ಅಂತ ಕೊಡ್ತಾರೆ. ಈ 15 ಡಿಜಿಟ್ ಸಂಖ್ಯೆ ನೀವು ವೆಬ್ಸೈಟ್ ಅಲ್ಲಿ ಹಾಕಿ ನೋಡಿದ್ರಾ? ಏನ್ ತೋರಿಸ್ತಾ ಇದೆ ಸ್ಟೇಟಸ್? ಮೇಡಮ್ ನಾವು ವೆಬ್ಸೈಟ್ ಅಲ್ಲಿ ಹಾಕಿಲ್ಲ, ನೋಡಿಲ್ಲ, ಅದನ್ನ ನೋಡಿಲ್ಲ. ಕಾಲ್ ಸೆಂಟರ್ ಗೆ ಕರೆ ಮಾಡಿ ಕೂಡ ಕೇಳಬಹುದು. 4455 ಹಚ್ಚಬೇಕು. ಕೇಳಿಸ್ತಾ ಇಲ್ಲ? ನೀವು ನಮ್ಮ ಉಚಿತ ಕರೆ ಇದೆ 44555555 ಆ ನಂಬರ್ಗೆ ಕರೆ ಮಾಡಿದ್ರೆ ಹಿಂದೆ ಯಾವಾಗಾದ್ರೂ? ಕರೆ ಮಾಡೋದಕ್ಕಿಂತ ಮೇಡಮ್ ನಾವು ನೇರವಾಗಿ ಹೋಗಿ ಅವ್ರನ್ನೇ ಭೇಟಿ ಮಾಡಿ, ಅಲ್ಲಿ ಗ್ರಾಮ ಲೆಕ್ಕಿಗರು ಯಾರಿದ್ದಾರೆ ಅವ್ರನ್ನೇ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಚಾರಿಸುವಾಗ ನೋಡಿ, ಇದಾಗಿಲ್ಲ ಅಂದ್ರೆ ನೀವು ಅಪೀಲ್ ಕೂಡ ಮಾಡಬಹುದು. ಅಂದ್ರೆ ನೀವು ನೆಕ್ಸ್ಟ್ ಅಥಾರಿಟಿ ಆ ಆಕ್ಟ್ ಅಲ್ಲಿ ಕಾಯ್ದೆ ಅಡಿಯಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಯಾರಿದ್ದಾರೆ ಅಂತ ಲಿಸ್ಟ್ ಇದೆ, ಅದು ಅವ್ರಿಗೆ ಅಪೀಲ್ ಮಾಡಿದ್ದೀರಾ? 21 ದಿನದ ಒಳಗಡೆ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆದ್ರೆ 21 ದಿನ 6 ತಿಂಗಳಾದ್ರೂ ಅದನ್ನ ಯಾರು ಸರಿಯಾಗಿ ಅದ್ರ ಬಗ್ಗೆ ಕಾನೂನು ಕ್ರಮನೂ ಜರುಗಿಸ್ತಾ ಇಲ್ಲ, ಅಥವಾ ಏನಾಗಿದೆ ಅಂತಾನು ಹೇಳಲ್ಲ. ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ, ಹೊರಗಡೆ ಕಳಿಸ್ತಾರೆ ಅಷ್ಟೇ. ಇಲ್ಲ, ನಿಮ್ಮ GST ನಂಬರ್ ಹೇಳಿ, ನಾನು ನೋಟ್ ಮಾಡ್ತೀನಿ, ಇದು ನಿಮ್ಗೆ ರಿಪ್ಲೈ ಕೊಡಿಸ್ತೀನಿ. ಹೇಳ್ಬೋದಲ್ಲ ಅವರು? ನಮ್ಮ ಹತ್ರ ಇರುತ್ತೆ ಮೇಡಮ್, ನಂಬರ್ ಇರುತ್ತೆ, ನಾವು ಮತ್ತೆ ಅವ್ರಿಗೆ ಕರೆ ಮಾಡಿ ಮಾಹಿತಿ ತಗೊಳ್ತೀವಿ. ಧನಂಜಯ್ ಅವರು ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ಧನಂಜಯ್ ಅವರೇ. ಮೇಡಮ್ ನಮಸ್ಕಾರ ಮೇಡಮ್. ಕೇಳಿ ಪ್ರಶ್ನೆ. ಮೇಡಮ್ ನಾನು ಬಳ್ಳಾರಿ ಜಿಲ್ಲೆಯಿಂದ ಕೂಲಿ ತಾಲೂಕು ಆಲೂರಿಂದ. ಓಕೆ. ಸೈಟ್ ಹದ್ದುಬಸ್ತು ನಿಮ್ಮ ಸಕಾಲ ಯೋಜನೆ ಬರುತ್ತಾ ಇಲ್ಲ ಮೇಡಮ್ ಅವರೇ? ಸೈಟ್ ಹದ್ದುಬಸ್ತು
ಹೌದು ಮೇಡಮ್, ಮುನ್ಸಿಪಾಲಿಟಿ ಸೈಟ್ ಹಾ. ನಮಗೆ ಸಕಾಲ ಯೋಜನೆ 10 ಬಸ್ ಮಾಡ್ಕೊಂಡು ಅಪ್ಲಿಕೇಶನ್ ಕೊಟ್ಟಿದ್ವಿ, ಅವ್ರು ಬರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬರುತ್ತಾ ಇಲ್ಲ ಮೇಡಮ್? ಇಲ್ಲ, ಇದು ಸೈಟ್ 10 ಬಸ್ತು ಬರೋದಿಲ್ಲ. ಬರೋದಿಲ್ಲ ಮೇಡಮ್ ಅವರೇ? ಹ್ಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಸಕಾಲ ಕಾಯ್ದೆ ಅಡಿಯಲ್ಲಿ ಅಥವಾ ಯೋಜನೆ ಅಡಿಯಲ್ಲಿ ಇಂಥ ಮಾಹಿತಿನ ತಗೋಬೋದು, ಇಂಥವು ಮಾಹಿತಿಗಳನ್ನ ಸಂಬಂಧಪಟ್ಟಂತೆ ಇಂಥ ಅಧಿಕಾರನ ಭೇಟಿ ಆಗ್ಬೋದು ಅಂತ ಎಲ್ಲ ಕಚೇರಿಗಳ ಮುಂದ್ಗಡೆ ಒಂದು ಫಲಕ ಇರುತ್ತೆ. ಬೋರ್ಡ್ ಹಾಕ್ಬೇಕಂತಿದೆ, ಬೋರ್ಡ್ ಹಾಕಿದ್ದಾರೆ. ಕೆಲವು ಕಡೆ ಹಾಕಿಲ್ಲದೆ ಇದ್ದನ್ನ ನಮ್ಗೆ ಕಂಪ್ಲೇಂಟ್ ಮಾಡಿ ನಾವು ಡಿಪಾರ್ಟ್ಮೆಂಟ್ಗಳಿಗೆ ಬರೆದು ಆಕ್ಷನ್ ತಗೋತೀವಿ. ಅದು ಅಲ್ಲದೆ ಕಿಯಾಸ್ಕ್ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಕಿಯಾಸ್ಕ್ ಇಟ್ಟಿದ್ದಾರೆ, ಕಂಪ್ಯೂಟರ್. ಸೊ ಅಲ್ಲಿ ಹೋಗಿ ಕೂಡ ನೀವು ಉಚಿತವಾಗಿ ನೋಡ್ಕೋಬಹುದು, ಮತ್ತೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನ ಅಲ್ಲೂ ಚೆಕ್ ಮಾಡಬಹುದು. ಈಗ ಬೆಂಗಳೂರಲ್ಲೂ ಕೂಡ ಇನ್ನು 3 ಕಡೆ ವಿಕಾಸಸೌಧ, MS ಬಿಲ್ಡಿಂಗ್, ವಿಧಾನಸೌಧಲ್ಲಿ ಕೂಡ ಕಿಯಾಸ್ಕ್ ಅಳವಡಿಸ್ತಾ ಇದೀವಿ. ಮತ್ತು ಕಾಯ್ದೆ ಅಂತೂ ಅವೈಲೇಬಲ್ ಇದೆ, ಮತ್ತೆ ಫ್ರೀ ಆಗಿ ಕೂಡ ಸಿಕ್ಕತ್ತೆ. ನಮ್ಮ ಆಫೀಸಿಂದ ಕಳಿಸ್ತೀವಿ, ನೀವು ಬೇಕಂದ್ರೆ ಕಾಪಿಗೆ ಬರೀರಿ, ನಾವು ಕಳಿಸ್ತೀವಿ. ಕಾನೂನು ತಿಳ್ಕೊಳ್ಳಿ, ಯಾಕಂದ್ರೆ ಇಂಥ ಸೇವೆಗಳಿಗೆ ಇದು ನಿಗದಿತ ಸಮಯ ಇರೋದು. ಸೊ ಅದು ಬಿಟ್ಟು ಬೇರೆ ಕಡೆ ವ್ಯಾಪ್ತಿಗೆ ನೋಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಹಾಗಾಗಿ ಸಾರ್ವಜನಿಕರು ಯಾವ ಕಚೇರಿಯಲ್ಲಿ ಅಂದ್ರೆ ಅವರಿಗೆ ಸೇವೆ ಬೇಕು ಅಂತ ಹೋದಾಗ ಕಚೇರಿಯಲ್ಲಿ ಅಂತ ಒಂದು ನಾಮಫಲಕ ಇಲ್ಲ ಅಂದಾಗ ಕೂಡಲೇ ನಮ್ಮ 4455 4455 ಈ ಸಂಖ್ಯೆಗೆ ದೂರನ್ನು ಕೊಡ್ಬೋದು. ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಲ್ಲಿ ನಾಮಫಲಕ ಇರುವಂತೆ ನಿಮ್ಮ ಸಹಾಯಕ್ಕೆ ಮಿಷನ್ ಕೆಲಸ ಮಾಡುತ್ತೆ. ಎಸ್ ಮೇಡಮ್. ಈಗ ವಿಶೇಷವಾಗಿ ಈ ಥರದ ಸೇವೆಗಳು ಅಲಭ್ಯ, ಇದನ್ನು ಕೊಡೋಕ್ಕಾಗಲ್ಲ. ಈಗ ತಾವು ಹೇಳಿದ್ರಿ 10,82,00,000 ಅಂತ ಹೇಳಿ ಕೆಲವು ಪೆಂಡಿಂಗ್ ಇದೆ. ಅಂದ್ರೆ ನಾನು ಹೇಳಿದೆ 10,84,00,000 ಇಷ್ಟು ವರ್ಷಗಳಲ್ಲಿ ಅರ್ಜಿ ಬಂದಿದೆ. ಅದರಲ್ಲಿ ಇವತ್ತಿನ ಡೇಟ್ಗೆ 10,77,00,000 ನಾವು ಡಿಸ್ಪೋಸ್ ಮಾಡಿದೀವಿ ವಿಲೇವಾರಿ. ಅಂದ್ರೆ ಒಂದು 20,000 ಬಾಕಿ ಇದೆ. ಸೊ ಇದು ಯಾಕೆ ಬಾಕಿ ಇದೆ ಅಂದ್ರೆ ಅದು ಪರ್ಸೆಂಟೇಜ್ ತಗೊಂಡಾಗ ಬಹಳ ಕನಿಷ್ಠ ಬರುತ್ತೆ, 0.02% ಬರುತ್ತೆ. ಆದ್ರೂ ಕೂಡ 0.02% ಕೂಡ ಯಾಕಿರ್ಬೇಕು, ಇರಬಾರ್ದು. ಆದ್ರೆ ಕೆಲವು ಕಾರಣಗಳಿಂದ ಕೆಲವು ಇಲಾಖೆಗಳಲ್ಲಿ ಇದು ಪೆಂಡಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಹೋಮ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆಯಲ್ಲಿ ಆರ್ಮ್ಸ್ ಲೈಸೆನ್ಸ್, ಗನ್ ಲೈಸೆನ್ಸ್ ಬೇಕಂತ ಅರ್ಜಿ ಹಾಕಿರ್ತೀರಾ. ಆದ್ರೆ ಅದು ನಿಮಗೆ ಗನ್ ಲೈಸೆನ್ಸ್ ಕೊಡ್ಬೇಕೆ ಕೊಡಬಾರ್ದೆ ಅನ್ನೋದು ಡಿಪಾರ್ಟ್ಮೆಂಟ್ ಡಿಸ್ಕ್ರಿಷನ್. ಅಂದ್ರೆ ಅವರು ಅದನ್ನ ನಿಮಗೆ ಥ್ರೆಟ್ ಇದೆಯೋ ಇಲ್ವೋ, ಆತ್ಮರಕ್ಷಣೆಗೆ ಬೇಕೋ ಬೇಡವೋ ಅನ್ನೋದು ಅವ್ರ ನಿರ್ಧಾರ ತಗೋತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ವಿಲೇವಾರಿ ಆಗಿಲ್ಲದೆ ಉಳಿದಿದೆ. ಮುಂದುವರಿಸ್ತೇನೆ ಮೇಡಮ್, ಬಹಳ ಮುಖ್ಯವಾದಂತ ಮಾತಿದು. ಅದಕ್ಕೆ ಮೊದಲು ತೀರ್ಥಹಳ್ಳಿಯಿಂದ ಒಂದು ಕರೆ ಇದೆ, ಕೃಷ್ಣಮೂರ್ತಿ ಅವರು ಕಾಯ್ತಾ ಇದ್ದಾರೆ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ. ಕೇಳಿ ಸರ್ ಪ್ರಶ್ನೆ. ನಂದು ಇಲ್ಲಿ ಸಾರ್ವಜನಿಕವಾಗಿ ಅನುಕೂಲವಾಗಂತ ಪ್ರಶ್ನೆ ಇದು, ದಯಮಾಡಿ ಕೇಳಿ ಸರ್. ಇಲ್ಲಿ ತೀರ್ಥಹಳ್ಳಿ ತಾಲೂಕು, ಇಲ್ಲಿ ಒಂದ್ ಸೇತುವೆಯನ್ನ 7ನೇ ಇಸ್ವಿನಲ್ಲಿ ಮಾಡ್ತೇವೆ ಅಂತ ಹೇಳ್ಕೊಂಡ್ರು ಸರ್ಕಾರದವರು. 7ನೇ ಇಸ್ವಿನಲ್ಲಿ ಅಂದ್ರೆ 2007 2007ರಲ್ಲಿ ಆಗ್ಲಿ. ಇದುವರೆಗೂ ಅದರಿಂದ ಏನು ಪ್ರೊಸೆಸ್ ಆಗಿಲ್ಲ ಒಂದು. ಆಮೇಲೆ ಆ ರೋಡ್ ಆ ಕಡೆಯಿಂದ ಅವರು ಇನಾಗ್ರೇಷನ್ ಎಲ್ಲ ಮಾಡ್ಕೊಂಡು ಅವ್ರು 7ನೇ ಇಸ್ವಿನಲ್ಲಿ ಮಾಡ್ತಾ ಈಚೆ ಇದಕ್ಕೆ ಬಂದ್ಮೇಲೆ ಆ ಸೇತುವೆ ಮಾಡಿ ಮೇಲೆ ಈ ಕಡೆ ಬಂದ್ರೆ ಏನಾಗತ್ತೆ ಅನ್ನೋ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಒಂದು ಅವರು. ಜೊತೆಗೆ ಆ ಸೇತುವೆ ಮಾಡುವ ಜಾಗದಲ್ಲಿ ತುಂಗಾ ನದಿ ಇದು ಅಗಲ ಜಾಸ್ತಿ ಇದೆ. ಇದಕ್ಕಿಂತ ಪೂರ್ವಭಾವಿಯಾಗಿ ಒಂದು 25 ವರ್ಷ ಕೆಳಗೆ ಒಂದ್ ಕಡೆ ಸೇತುವೆ ಮಾಡೋಕೆ ಯೋಚನೆ ಮಾಡಿದ ಜಾಗ ತುಂಬಾ ಕಿರಿದಾಗೂ ಇತ್ತು. ಅದನ್ನ ಗಮನ ಮಾಡದೆ ಒಟ್ಟು ರಾಜ್ಯದಲ್ಲಿ ಅಲ್ಲಿ ಏನೋ ಪ್ರೇರಣೆಯಿಂದ ಆ ಕಡೆ ಮಾಡಿದ್ದಾರೆ. ಅದೇನ್ ಸರಿ ಅಲ್ಲ ಅಂತಲ್ಲ ನಂದಲ್ಲಿ. ಈಗ ನಿಮ್ಮ ಕಂಪ್ಲೇಂಟ್ ಏನ್ ಸರ್, ನಿಮ್ಮ ದೂರ ಏನು? ಸೇತುವೆ ಈಗ ನಾವು ಹೈವೇ ಮುಟ್ಲಿಕ್ಕೆ ಇಲ್ಲಿಯ 3 ಪಂಚಾಯತಿಗಳಿಗೆ ಸೇತುವೆ ಮುಟ್ಟಬೇಕಾದ್ರೆ 2 ಕಿಲೋಮೀಟರ್ ಅಲ್ಲೇ ಮುಟ್ಟುತ್ತೆ. ಒಂದ್ ಕಡೆ ಸರಿಯಾದ ಜಾಗದಲ್ಲಿ ಮಾಡಿದ್ರೆ. ಈಗ ಅದು ಅವ್ರು ಮಾಡ್ತಾರೆ ಯೋಜನೆ ಮಾಡಿದ್ರೆ 7 ಕಿಲೋಮೀಟರ್ ಹೋಗಿ ಮುಟ್ಟುತ್ತೆ. ಸರಿ. ಒಟ್ಟಾರೆ ಸೇತುವೆ ಆಗಿಲ್ಲ, ಆ ಕಡೆ ಗಮನ ಮಾಡಿದ್ದಾರೆ ಒಂದು. ನದಿಯಿಂದ ಈಚೆ ದಾಟಿದ ಮೇಲೆ ಕೆಲವು ದೇವಸ್ಥಾನಗಳು ಈ ತರದೆಲ್ಲ ಇದ್ದು ಸಕಾಲ ವ್ಯಾಪ್ತಿಗೆ ಬರೋದಿಲ್ಲ ನೋಡಿ. ಸಕಾಲದಲ್ಲಿ ಗವರ್ಮೆಂಟ್ ಟು ಸಿಟಿಸನ್ ಅಂದ್ರೆ ಗವರ್ಮೆಂಟ್ ನಿಂದ, ಸರ್ಕಾರದಿಂದ ಒಬ್ಬ ನಾಗರಿಕನಿಗೆ ಆಗುವಂತ ಅನುಕೂಲಗಳ ಬಗ್ಗೆ, ಸೇವೆಗಳ ಬಗ್ಗೆ ಇದಿದೆ, ಉಲ್ಲೇಖ ಇದೆ. ಆದ್ರೆ ಒಂದು ಸಮಾಜಕ್ಕಾಗ್ಲಿ ಒಂದು ಹಳ್ಳಿಗೆ ಕಾಂಪೋಸಿಟ್ ಆಗಿ ಆಗುವಂತ ಸೇವೆಗಳ ಬಗ್ಗೆ ಇದರಲ್ಲಿ ಅಳವಡಿಕೆ ಇಲ್ಲ. ಹಾಗಾಗಿ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ರೈಟ್. ಎಸ್, ಮಳವಳ್ಳಿಯಿಂದ ಒಂದು ಕರೆ ಇದೆ. ಪ್ರಕಾಶ್. ಹಲೋ. ನಮಸ್ಕಾರ ಮೇಡಮ್. ಪ್ರತಾಪ್ ನಮಸ್ಕಾರ. ಕೇಳಿ ಪ್ರಶ್ನೆ. ಪ್ರಸಾದ್ ಅಂತ ಹೇಳಿ ಮೇಡಮ್. ಏನಿಲ್ಲ. ಪ್ರಸಾದ್ ಯಾಕೆ? ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಏನಿಲ್ಲ ಸರ್, ಮಳವಳ್ಳಿ ತಾಲೂಕು ಕಸ್ಬಾ ಹೋಬಳಿ, ಅದರಲ್ಲಿ ನಿಡ್ಘಟ್ಟ ಗ್ರಾಮ ಅಂತ ಹೇಳಿ 177 ಸರ್ವೆ ನಂಬರ್ ನಲ್ಲಿ ಒಂದು ಜಮೀನ್ ಮಂಜೂರಾಗಿತ್ತು ಮೇಡಮ್. 1954ನೇ ಇಸ್ವಿನಲ್ಲಿ ಮಂಜೂರಾತಿ ಆಗಿತ್ತು. ಸರಿ. ನಮ್ ತಾತನ ಹೆಸರಲ್ಲಿ ಇತ್ತು.
ತಾತ ಎಕ್ಸ್ಪೈರ್ ಆದ್ರು. ಅವ್ರಿಗೆ ಸಾಗೋಳಿ ಎಲ್ಲ ಕೊಟ್ಟಿದ್ದಾರೆ, ಕಿಮ್ಮತ್ ಗಟ್ಸ್ಕೊಂಡಿದ್ದಾರೆ, MR ಆಗಿದೆ. ಆದ್ರೆ RTC ಬರ್ತಾ ಇಲ್ಲ. RTC ಬರ್ತಾ ಇಲ್ಲ ಅಂತ ಹೇಳಿ ಸಕಾಲದಲ್ಲಿ 3 ವರ್ಷದ ಹಿಂದೆ ಸಕಾಲ ಪ್ರಾರಂಭವಾಯ್ತಲ್ಲ, ಅವಾಗನೇ ನಾವು ಅರ್ಜಿ ಹಾಕಿದ್ವಿ. ಅದಕ್ಕೆ ಏನು ಕೊಟ್ಟಿಲ್ಲ. ಅದಕ್ಕೆ ಬರೀ ಪ್ರೋಸೆಸ್ ಆಯ್ತಿದ್ದೆ ಹೊರತು ಆಯ್ತದೆ ಅಂತ ಹೇಳ್ತಿದ್ದಾರೆ ಹೊರತು ಇದುವರೆಗೂ ನಮ್ಗೆ RTC ಇಂಡಿ ಕಳಿಸಿಲ್ಲ. ಹೇಳಿದ್ರೆ ಸಾರಿ ಅದು ಮಂಡ್ಯ ಆಫೀಸಿಗೆ ಕಳಿಸ್ಬೇಕು ಅಂತ ಹೇಳಿದ್ರು, AC ಆಫೀಸ್ಗೆಲ್ಲ ಹೋಯ್ತು. ಅವ್ರು ವಿಳಂಬ ಮಾಡಿ ನಮ್ಗೆ ಇದುವರೆಗೂ 3.5 ವರ್ಷದಿಂದನೂ ಕೂಡ ನಮ್ಗೆ RTC ಇಂಡಿ ಕಳಿಸ್ಲಿಲ್ಲ. ನಿಮಿಷ ಕೇಳಿ ಪ್ರಸಾದ್ ಅವರೇ, ಮೇಡಮ್ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಇದು ಅನ್ಡಿಸ್ಪ್ಯೂಟೆಡ್ ಕೇಸಾ ಅಂದ್ರೆ ಕೋರ್ಟ್ ಅಲ್ಲಿ? ಇಲ್ಲ ಏನಿಲ್ಲ ಸರ್. ಕೋರ್ಟ್ ಅಲ್ಲಿ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಇಲ್ಲ. ಇದ್ರ ಬಗ್ಗೆ ನಮ್ಗೆ ಬರೀರಿ, ಸಕಾಲ ಮಿಷನ್ಗೆ ಬರೀರಿ, ನಾವು ಕೂಡ ಇದನ್ನ ಇದ್ ಮಾಡ್ತೀನಿ. ಇಲ್ಲಿದ್ರು ಕೂಡ GST ನಂಬರ್ ತಗೊಂಡು ಐ ಕ್ಯಾನ್ ಫೈಂಡ್ ಔಟ್. ನೀವು ಕಾಂಪನ್ಸೇಷನ್ಗೆ ಹಾಕಿ, ಆವಾಗ ಡೆಫಿನೆಟ್ಲಿ ಇಲಾಖೆ ಗಮನಕ್ಕೆ ಬಂದೇ ಬರುತ್ತೆ. ಇದು ಆಗಿಲ್ಲ ಅಂದಾಗ ಕಾಂಪನ್ಸೇಷನ್ ಇವಾಗ ನಾಗರಿಕರು ಹಾಕ್ತಾ ಇಲ್ಲ. ಅಂದ್ರೆ ಯಾವುದೇ ಕೆಲಸ ಆಗ್ಲಿಲ್ಲ ಅಂದ್ರೆ ಕಾಂಪನ್ಸೇಷನ್ ಹಾಕಿ. ನಾ ಮುಂಚೆನೆ ಹೇಳ್ದಂತೆ 20 ರೂಪಾಯಿ ಮೊತ್ತ ಮುಖ್ಯ ಅಲ್ಲ, ಅದು ಹಾಕಿದಾಗ ನಮ್ಗೆ ಇದು ಆಗ್ಲಿಲ್ವಾ ಅಂತ ಮೇಲ್ನವ್ರು ಕೂಡ ನೋಡೋ ಹಾಗೆ ಆಗತ್ತೆ. ಮತ್ತೆ ನಾವು ಅಧಿಕಾರಿಗಳಿಗೂ ಕೂಡ ಕೇಳ್ತೀವಿ, ಯಾಕೆ ಇದು ವಿಳಂಬ ಆಯ್ತು, ಯಾಕೆ ಕಾಂಪನ್ಸೇಷನ್ ಕೊಡೋ ತನಕ ಯಾಕೆ ಹೋಯ್ತು ಈ ಮ್ಯಾಟರ್ ಅಂತ. ಸೊ ಕಾಂಪನ್ಸೇಷನ್ಗೆ ಹಾಕಿ ಅಪೀಲ್ ಮಾಡಿ. ಓಕೆ. ಆಡಳಿತ ವ್ಯವಸ್ಥೆನ ಚುರುಕುಗೊಳಿಸೋದ್ರಲ್ಲಿ ಸಾರ್ವಜನಿಕರ ಪಾತ್ರ ಮಹತ್ವದಿರೋದ್ರಿಂದ ಅವರು ಪರಿಹಾರವನ್ನು ಕೇಳಬಹುದು. ದಾವಣಗೆರೆಯಿಂದ ಒಂದು ಕರೆ ಇದೆ ಮೇಡಮ್, ಸಿದ್ದೇಶ್ ಅವರು. ನಮಸ್ಕಾರ ಸಿದ್ದೇಶ್. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ಸರ್, ಅಂಗವಿಕಲ ಯೋಜನೆಯಲ್ಲಿ ಒಂದು ಆಶ್ರಯ ಮನೆ ಆಗಿತ್ತು ಸರ್. ಈಗ 4 ವರ್ಷ ಕೆಳಗೆ ಆಶ್ರಯ ಮನೆ ಆಗಿದ್ದು, ಈಗ ಫೈಲ್ ಹಂಗೆ ಇದೆ ಸರ್, ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ಆಶ್ರಯ ಮನೆ ನಮಗೆ ಬರೋದಿಲ್ಲ. ಕೇಳ್ತಾ ಇದ್ರೆ ಅವ್ರ PDO ಇಲ್ಲ, ಅದು ಹಂಗೈತಿ ಹಿಂಗೈತಿ ಅಂತ ಹೇಳ್ತಾರೆ ಸರ್. ಇದು ಸಕಾಲ ವ್ಯಾಪ್ತಿಗೆ ಬರೋದಿಲ್ಲ. ಡಿಸಬಿಲಿಟಿ ಸರ್ಟಿಫಿಕೇಟ್ ಇದೆ ಅಂಗವಿಕಲರಿಗೆ, ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡೋ ಬಗ್ಗೆ. ಬಟ್ ಆಶ್ರಯ ಯೋಜನೆ ಇಂಥ ಬೆನಿಫಿಷರೀಸ್ ಬಗ್ಗೆ ಸಕಾಲದಲ್ಲಿ ಇಲ್ಲ. ಓಕೆ ಮೇಡಮ್, ಆಗ್ಲೇ ಹೇಳ್ತಾ ಇದ್ರಿ ಯಾವ ಸೇವೆಯನ್ನ ಯಾವ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಉದಾಹರಣೆ ಕೊಡ್ತಾ ಇದ್ದೆ. ಒಂದು ಅದೇ ಯಾಕೆ ಪೆಂಡೆನ್ಸಿ ಇದೆ ಪೊಲೀಸ್ ಇಲಾಖೆಯಲ್ಲಿ ಅಂದ್ರೆ ಆರ್ಮ್ಸ್ ಲೈಸೆನ್ಸ್ ಕೊಡ್ಬೇಕೋ ಕೊಡಬಾರ್ದು ಅನ್ನೋ ಬಗ್ಗೆ ಅದು ಇಲಾಖೆ ನಿರ್ಧಾರ ತಗೊಳುತ್ತೆ, ತಾವು ಅರ್ಜಿ ಹಾಕಿದ್ರು ಕೂಡ. ಎರಡನೇದು, ಕೆಲವು ಅರ್ಜಿಗಳಿರುತ್ತೆ, ಅಂದ್ರೆ ಏನೋ ಒಂದು ಮನೆ ಜಗಳ ಆಗಿರುತ್ತೆ, ಮತ್ತೊಂದಾಗಿರುತ್ತೆ ಪೊಲೀಸ್ ಇಲಾಖೆಯಲ್ಲೇ. ಮತ್ತೆ ನಾನು ಉದಾಹರಣೆ ಹೇಳ್ತಾ ಇರೋದು, ಅದು ಆ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಆ ಅರ್ಜಿನ ಡಿಸ್ಪೋಸ್ ಮಾಡಕ್ ಆಗೋದಿಲ್ಲ. ಸೊ ಅಂತ ಅರ್ಜಿಗಳು ಇದರಲ್ಲಿ ಪೆಂಡೆನ್ಸಿ ಅಂತ ತೋರಿಸ್ತಾ ಇದೆ. ಹಾಗಾಗಿ ನಮ್ಮ ಇದರಲ್ಲಿ ಇದು ಜಾಸ್ತಿ ಪೆಂಡೆನ್ಸಿ ಅಂತ ಬರ್ತಾ ಇದೆ ಹೊರತು ಸಾಮಾನ್ಯ ಮೇಜರ್ ಏನು ನಾಗರಿಕರಿಗೆ ಸಿಕ್ಕಬೇಕು ಸೇವೆಗಳು ಅಂಥದ್ದು ಬಹಳಷ್ಟು ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಇದಕ್ಕೆಲ್ಲ ಏನು 30 ದಿವಸ ಟೈಮ್ ಇದೆ, ಅದು ನಿಗದಿತ ಸಮಯದಲ್ಲಿ ಸಿಗ್ತಾ ಇದೆ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಪಾಸ್ಪೋರ್ಟ್ ವೆರಿಫಿಕೇಶನ್, ಅದು ಮೇಜರ್. ಮತ್ತೆ ಯಾವುದೇ ಒಂದು ಜಾಬ್ಗೆ ಹೋಗ್ಬೇಕಂದ್ರೆ ನಿಮ್ ಕ್ಯಾರೆಕ್ಟರ್ ಆಂಟಿಸಿಡೆಂಟ್ ವೆರಿಫಿಕೇಶನ್ ಕೇಳ್ತಾರೆ, ಅದನ್ನ ಹಾಕಿದಾಗ ಅದು ಎಲ್ಲ ನಿಗದಿತ ಸಮಯದಲ್ಲಿ ಡಿಸ್ಪೋಸ್ ಆಗ್ತಾ ಇದೆ, ಇಲಾಖೆ ಕೆಲಸ ಮಾಡ್ತಾ ಇದೆ. ಹಾಗೇನೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ಏನೋ ಬೇಕು, ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ ಅದಿರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಪರ್ಮನೆಂಟ್ ಇರ್ಬೋದು ಅಥವಾ ಟೆಂಪ್ರರಿ, ಇದು ಕೂಡ ಬಹಳ ತ್ವರಿತಗತಿಯಲ್ಲಿ ವಿಲೇವಾರಿ ಆಗ್ತಾ ಇದೆ. ಹಾಗೆ BBMP ಅಲ್ಲಿ ಕೂಡ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಅದು ಈಗ ಡಿಜಿಟೈಸ್ಡ್ ಆಗಿದೆ. ಸಕಾಲದಲ್ಲಿ ಇದು ಪೋರ್ಟಲ್ ಅಲ್ಲಿ ಇದು ಮಾಹಿತಿ ತೋರಿಸ್ತಾ ಇಲ್ಲ, ಇದು ಬ್ಯಾಕ್ ಎಂಡ್ ಪ್ರೋಸೆಸ್. ನಾವು ಅದನ್ನ ಪುಲ್ ಮಾಡ್ಕೊಂಡು ಆ ಮಾಹಿತಿ ತಗೋತೀವಿ, ಅದು ಕೂಡ ನಡೀತಾ ಇದೆ ಡಿಜಿಟೈಸ್ ಇರೋದ್ರಿಂದ. ಮುಂದುವರಿಸೋಣ ಮಾತುಕತೆ. ಲೋಕೇಶ್ ಹೊಸದುರ್ಗದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಲೋಕೇಶ್. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ಸರ್, ನಮ್ ತಂದೆಗೆ ಜಮೀನ್ ಕೊಟ್ಟಿದ್ರು ಸರ್, ಬಗರ್ಕುಂನಲ್ಲಿ ಸರ್. ಅದು ಸಾಗುವಳಿ ಚೀಟಿ ಮನೆ ಬಿದ್ದು ಕಳೆದೋಗಿದೆ ಸರ್. ನಾವು ಈಗ ಅಪ್ಲಿಕೇಶನ್ ಹಾಕಿದ್ರೆ ಸರ್, ತಾಲೂಕು ಆಫೀಸ್ ಒಳಗೆ ದಾಖಲಾತಿನೇ ಇಲ್ಲ ಅಂತ ಎಂಡಸ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಸಕಾಲದ ಅಡಿಯಲ್ಲಿ ಹಾಕಿದ್ರ ಲೋಕೇಶ್? RTI ನಲ್ಲಿ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಸರ್, ರಾಕೇಶ್ ಬಾಬು ಅಂತ ಇದ್ರು ಸರ್. ಅವರು ಏನು ಉತ್ತರನು ಕೊಟ್ಟಿಲ್ಲ, ಏನಿಲ್ಲ ಸರ್. ಸಕಾಲ ವ್ಯಾಪ್ತಿಗೆ 15 ಸಂಖ್ಯೆ ನಂಬರ್ ಬಂದಿಲ್ಲ ಅಂತ ನನ್ನ ವ್ಯಾಪ್ತಿಗೆ ಬರಲ್ಲ. ಅದು ದಯವಿಟ್ಟು ಅವ್ರು ಹೇಳ್ಬೋದು, ಕ್ಲಾರಿಫೈ ಮಾಡ್ಬೋದು. ಸಕಾಲದಲ್ಲಿ ಹಾಕಿದ್ರೆ ಸಕಾಲದ ಅಡಿಯಲ್ಲಿ ಅರ್ಜಿ ಕೊಟ್ರ ತಾವು? ಇಲ್ಲ ಲೋಕೇಶ್, ದಯಮಾಡಿ ಸಕಾಲದ ಯೋಜನೆ ಅಡಿಯಲ್ಲಿ ನೀವು ಅರ್ಜಿನ ಹಾಕಿ, ನಿಮಗೆ ನಂಬರ್ ಸಿಗುತ್ತೆ. ಆ ನಂಬರ್ ಸಿಕ್ಕ ನಂತರ ನಮ್ಮ ಉಚಿತ ದೂರವಾಣಿ ಕರೆ ಬರುತ್ತೆ, ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ನಂತರ ಅದನ್ನು ನೋಡಿಕೊಂಡು ನಮಗೆ ಮಾಹಿತಿ ಕೇಳಿ, ನಿಮ್ಗೆ ಖಂಡಿತ ಸ್ಪಂದಿಸುತ್ತೆ ಇಲಾಖೆ. ಎಸ್, ಇನ್ನು ಉಳಿದಂತೆ
ಒಟ್ಟು ಆಡಳಿತ ವ್ಯವಸ್ಥೆಯನ್ನು ನಾವು ಬ್ರಿಟಿಷರ ಕಾಲದಿಂದನೂ ಕೂಡ ಅದನ್ನು ಚೇತನಗೊಳಿಸುವಂಥ ಪ್ರಯತ್ನಗಳು ಆಗಾಗ್ಗೆ ನಡೀತಾನೆ ಇರ್ತವೆ. ಇದು ಒಂದು ಅಂಥ ಪ್ರಯತ್ನ ಅಂದ್ಕೊಳ್ತೀನಿ ಸಾರ್ವಜನಿಕರ ಹಿತದೃಷ್ಟಿಯಿಂದ. ಹೇಗೆ ನಮ್ಮ ಆ ವಲಯ ನೌಕರ ಅಧಿಕಾರಿ ಶಾಹಿ ವ್ಯವಸ್ಥೆ ಇಂಥ ಕೆಲಸಗಳಿಗೆ ಮನಸ್ಸನ್ನು ಇನ್ನೂ ಸ್ವಲ್ಪ ಏನು ತೆರೆದುಕೊಂಡಿದೆಯಾ ಮೇಡಮ್? ಇಟ್ ಟೇಕ್ಸ್ ಟೈಮ್. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ಸಕಾಲ ಬಂದಾಗ ಇದು ತುಂಬಾ ಪನಿಷ್ಮೆಂಟ್ ಓರಿಯೆಂಟೆಡ್ ಇರಬಹುದು ಅನ್ನೋ ಒಂದು ಭಯ ಜಾಸ್ತಿ ಇತ್ತು. ತ್ವರಿತಗತಿಯಲ್ಲಿ ಈಗ ಕೂಡ ಸೇಮ್ ಡಿಸ್ಪೋಸಲ್ ರೇಟ್ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಆ ಭಯ ಕಡಿಮೆ ಆಗಿರ್ಬೋದು. ಆಕ್ಷನ್ ಕೂಡ ನಾವು ಏನು ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಹೇಳ್ತೀವಿ, ಸ್ಟಿಕ್ ನೆಸೆಸರಿ ಇದೆ. ಅದನ್ನ ಈ ವ್ಯವಸ್ಥೆಯಲ್ಲಿ ನಾವು ಮಿಷನ್ ಅವ್ರು ತಗೊಳ್ಳಲ್ಲ, ಸಕಾಲ ಮಿಷನ್ಗೆ ಅದು ಬರೋದಿಲ್ಲ ಆಕ್ಷನ್ ತಗೊಳ್ಳೋ ಅಂಥದ್ದು. ನಾವು ಓನ್ಲಿ ಮಾನಿಟರ್ ಮಾಡಿ ಅದನ್ನ ಆ ಮಾಹಿತಿಯನ್ನ ಆಯಾ ಇಲಾಖಾ ಮುಖ್ಯಸ್ಥರುಗಳಿಗೆ ಕಳಿಸ್ತೀವಿ, ಆಯಾ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ. ಅದು ಅವರು ಕೂಡ ನೋಡಬಹುದು ಪೋರ್ಟಲ್ ಅಲ್ಲಿ. ಅವರು ಆಕ್ಷನ್ ತಗೋಬೇಕು. ಮತ್ತು ಅಧಿಕಾರಿಗಳು ಕೂಡ ಮನಪ್ರವೃತ್ತಿ ಏನೋ ಚೇಂಜ್ ಆಗಬೇಕು ಅವರ ಆಟಿಟ್ಯೂಡ್. ಯಾಕಂದ್ರೆ ಇದು ನಾಗರಿಕರಿಗೆ ಒಂದು ಉತ್ತಮ ಸೇವೆಯನ್ನ ಕೊಡುವಂತ ಒಂದು ವ್ಯವಸ್ಥೆ, ಅಕೌಂಟಬಿಲಿಟಿ, ಇದು ಬಹಳ ಒಳ್ಳೆಯದು. ಅದರಿಂದ ಆಟಿಟ್ಯೂಡ್ ಕೂಡ ಚೇಂಜ್ ಆಗಬೇಕು, ಆಗ್ತಾ ಇದೆ. ಯಾಕೆಂದ್ರೆ ತಾವು ಮಾಸ್ಟರ್ ಡಿಗ್ರಿನಲ್ಲಿ ಸೈಕಾಲಜಿ ಓದಿದ್ರಿ ಅಂತ ನಾನು ಕೇಳಿದೆ, ರ್ಯಾಂಕ್ ಹೋಲ್ಡರ್ ಕೂಡ. ಆ ಒಂದು ಮನಸ್ಥಿತಿಯನ್ನ ನಾವು ಎರಡೂ ಕಡೆಯಿಂದ ನೋಡ್ಲಿಕ್ಕೆ ಸಾಧ್ಯ ಇದೆ. ಏನೋ ನಡೀತಾ ಇದೆ ಅದನ್ನ ನೋಡ್ಕೊಂಡು ಸುಮ್ಮನಿರೋಣ ಅನ್ನುವಂಥದ್ದು ಸಾರ್ವಜನಿಕ ವಲಯ ಆದ್ರೆ ಕೆಲವೊಮ್ಮೆ ಇಲ್ಲ ಅಂತ ಹೇಳಲ್ಲ. ಎಲ್ಲೋ ಒಂದ್ ಕಡೆ ಇದೇನು ಎಕ್ಸ್ಟ್ರಾ ಇದು ಕೆಲಸ ಸಕಾಲ, ಮತ್ತೆ ಇದನ್ನ ಪೋರ್ಟಲ್ ಅಲ್ಲಿ ನಾವು ಡಿಜಿಟೈಸೇಷನ್ ಮಾಡ್ಬೇಕಂದ್ರೆ ಅರ್ಜಿ ತಗೊಂಡಾಗ ಮುಂಚೆ ಏನಿತ್ತು ಬರೀ ಹೋಗಿ ಅರ್ಜಿ ಕೊಡ್ತಾ ಇದ್ರು, ಅದನ್ನ ಆಯ್ತು ಮಾಡ್ತೀವಿ ಹೋಗು ಅಂತ ಹೇಳಿ ಕಳ್ಸೋ ವ್ಯವಸ್ಥೆ ಇತ್ತು. ಸಕಾಲ ಸೇವೆ ಬಂದ್ಮೇಲೆ ಅದು ಸಕಾಲ ಸೇವೆಯಲ್ಲಿ ಸೇರ್ಪಡೆ ಆಗಿದ್ರೆ ಅವರದ್ದು ಅರ್ಜಿ ತಗೊಂಡು ಅದನ್ನ ಅಲ್ಲೇ ಸಕಾಲ ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡಿ ಅವ್ರಿಗೆ ಆ GSC ನಂಬರ್ 15 ಸಂಖ್ಯೆ ಡಿಜಿಟ್ ಏನಿದೆ ಅದನ್ನ ಕೊಡಬೇಕು. ಸೊ ಅವ್ರಿಗೇನ್ ಅನ್ಸುತ್ತೆ, ಅಧಿಕಾರಿಗಳಿಗೆ ಅಥವಾ ಯಾರು ಅಲ್ಲಿ ಮಾಡೋರು ಇರ್ತಾರೆ, ಇದು ಎಕ್ಸ್ಟ್ರಾ ಕೆಲಸ ಆಯ್ತಲ್ಲ, ಇದು ಯಾರು ಮತ್ತೆ ಇದನ್ನ ಮಾಡ್ತಾರೆ, ಮತ್ತೆ ಇದನ್ನ ಮಾನಿಟರ್ ಕೂಡ ಮಾಡಿ ಇದು ವಿಲೇವಾರಿ ಆಯ್ತೋ ಇಲ್ಲೋ ಅಂತ ನಮ್ಮೇಲೆ ನಾವೇ ಹೇಳ್ಕೊಂಡಂಗ